ಹಲೋ ಎವ್ರಿವನ್, ಇವತ್ತು ನಾನು ಸ್ಕ್ರಂಚೀಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಸ್ಯಾಟಿನ್ ಕ್ಲಾತ್ನ ತೊಗೊಂಡಿದ್ದೀನಿ. ಡಬಲ್ ಫೋಲ್ಡ್ ಮಾಡಿ ಈ ಥರ ಇಟ್ಕೋಬೇಕು. ಸೊ 0 ಇಂದ ನೋಡಿ ಇಲ್ಲಿ 21 ಇಂಚಸ್ ನಾನು ತಗೊಂಡಿದ್ದೀನಿ. ಹಾಗೆ ಉದ್ದ ಬಂದು 21 ಇಂಚಸ್ಸು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಆಗಲ್ಲ 5 ಇಂಚಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಏನು ಅಂದರೆ ಇದಕ್ಕೆ ಎಲಾಸ್ಟಿಕ್ ಯಾವ ಥರ ಮೆಜರ್ ಮಾಡ್ಕೋಬೇಕು ಅಂತ ಇದನ್ನು 4 ಫೋಲ್ಡ್ ಆಗಿ ಇವಾಗ 2 ತಗೊಂಡಿದ್ದೀವಲ್ಲ, ಇದಕ್ಕೆ ನಾವು 4 ಫೋಲ್ಡ್ ಮಾಡಿ ಈ ಥರ ನಾವು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಈ ಎಂಡಿಂಗಿಂದ ಈ ಎಂಡಿಂಗ್ವರೆಗೂ ಈ ಥರ ಇಟ್ಕೊಂಡು ಈ ಥರ ಮೆಜರ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಟೇಪಲ್ಲೇ ಮೆಜರ್ ಮಾಡ್ಕೊತೀವಿ ಅಂದರೆ 0 ಇಂದ ಹಿಡಿದು ನಮಗೆ ಈ ಥರ 10 ಬರುತ್ತೆ. 10 ಇಂಚಸ್ ತಗೋಬೋದು, ಇಲ್ಲ 9 ಇಂಚಸ್ಸೇ ತಗೋಬೋದು. ಸೊ ಈ ಥರ 9 ಇಂಚಸ್ ತಗೊಂಡು ನೋಡೋಣ ಯಾವ ಥರ ಸ್ಟಿಚ್ ಮಾಡೋದು ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಇದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಮೇನ್ ಕ್ಲಾತ್ನ ಉಲ್ಟಾ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ನಾವಿಲ್ಲಿ ಕಟ್ ಮಾಡಿದ್ದೀವಲ್ಲ, ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟು ನಾನು 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಇದನ್ನು ಈ ಥರ ಮಾಡಿಕೊಂಡು ಹಾಫ್ಗೆ ಈ ಥರ ಬರೋ ಥರ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಹಾಫ್ಗೆ ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ನೋಡ್ಕೋಬೇಕು. ನೋಡಿ ನಾವು ಇದನ್ನು ಮಾತ್ರ ಸ್ಟಿಚ್ ಮಾಡ್ಕೋಬೇಕು, ಮೇಲೆ ಇರೋದನ್ನು, ಒಳಗಡೆ ಇರೋದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಸ್ಟಿಚ್ ಮಾಡ್ತೀನಿ. ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ 1/2 ಇಂಚ್ಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಇದನ್ನು ಒಳಗಡೆ ಕ್ಲಾತ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲೆ ಕ್ಲಾತ್ನ ಅಷ್ಟೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಈ ಒಳಗಡೆ ಕ್ಲಾತ್ ಏನಿದೆ ಅದನ್ನು ಈ ಥರ ಎಳ್ಕೋಬೇಕು. ಈ ಥರ ಎಳ್ಕೊಂಡ್ರೆ ಈ ಥರ ಬರುತ್ತೆ. ಸೊ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ನಾವು ಸ್ಟಿಚ್ನ ಹಾಕ್ಕೋಬೇಕು. ನಿಮಗೆ ಸ್ಯಾಟಿನ್ ಕ್ಲಾತೇ ಬೇಕು ಅಂತ ಏನಿಲ್ಲ. ನಿಮಗೆ ಮನೆಯಲ್ಲಿ ಯಾವುದಾದ್ರೂ ನೀವು ಯೂಸ್ ಮಾಡದೇ ಇರೋ ಬಟ್ಟೆನ ಯೂಸ್ ಮಾಡಿ ನೀವು ಈ ಥರ ನೀಟಾಗಿ ಬಂದಮೇಲೆ ನೀವು ಈ ಕ್ಲಾತ್ ತಗೊಂಡು ಮಾಡ್ಕೋಬೋದು. ನೋಡಿ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಈ ಥರ ಹೋಲ್ ಗ್ಯಾಪ್ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊತಿದ್ದೀನಿ. ಇಲ್ಲೇನಿರುತ್ತೆ ಈ ಹೋಲಿಂದ ನಾವು ಒಳಗಡೆ ಕ್ಲಾತ್ನ ತೆಗಿಬೇಕು. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡಿ ಆದಮೇಲೆ ಒಳಗಡೆಯಿಂದ ತಗೊಂಡಾಗ ಈ ಥರ ಬರುತ್ತೆ ಕ್ಲಾತು. ಸೊ ನಾವು ಇದಕ್ಕೆ ಎಲಾಸ್ಟಿಕ್ಕು ಯಾವ ಥರ ಕಟ್ ಮಾಡ್ಕೋಬೇಕು ಅಂದರೆ ಇದು 4 ಫೋಲ್ಡ್ಸ್ ಮಾಡಬೇಕು. 2 ಫೋಲ್ಡ್ಸ್ ಇರೋದನ್ನು 4 ಫೋಲ್ಡ್ಸ್ ಮಾಡಬೇಕು. ನೆಕ್ಸ್ಟು ಫಸ್ಟಿಂದ ಇಲ್ಲಿಗೆ ಈ 4 ಫೋಲ್ಡ್ಸ್ ಮಾಡಿದ್ದೀವಲ್ವ, ಇಲ್ಲಿಗೆ ಎಷ್ಟು ಬರುತ್ತೋ ಅಷ್ಟು ತಗೊತಾ ಇದ್ದೀನಿ. ನೋಡಿ ಇಲ್ಲಿಗೆ ನೋಡಿ ನಾನು ಇಲ್ಲಿ 9 ಇಂಚ್ ತಗೊತಾ ಇದ್ದೀನಿ. ನೀವು ಇದನ್ನು ಟೇಪಲ್ಲಾದರೂ ಮೆಜರ್ ಮಾಡ್ಕೋಬೋದು, ಇಲ್ಲ ಈ ಥರ 4 ಫೋಲ್ಡ್ಸ್ ಮಾಡಿಬಿಟ್ಟು ಈ ಥರ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಈ ಥರ ಪಿನ್ಗೆ ಹಾಕ್ಕೊಂಡು ಇದರಲ್ಲಿ ಪಿನ್ ಹಾಕ್ಕೊಂಡು ಈ ಎಂಡಿಂಗ್ ಬರೋವರೆಗೂ ನಾವು ಈ ಥರ ಹಾಕ್ಕೊತಾ ಇರಬೇಕು.
ಹಾಕೋಬೇಕು ಇದನ್ನು ಒಳಗಡೆಗೆ. ಇದನ್ನು ಒಂದು ಫಿಂಗರಲ್ಲಿ ಈ ಥರ ಇಟ್ಕೋಬೇಕು, ಇಲ್ಲಾಂದರೆ ಅದು ಒಳಗಡೆ ಹೊಟ್ಟೋಗುತ್ತೆ. ನೋಡಿ ಈ ಥರ ಎಂಡಿಂಗ್ ಬಂದಮೇಲೆ ಎರಡಕ್ಕೂ ಈ ಥರ ನಾಟ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ಟಿಚ್ ಆದರೂ ಹಾಕ್ಕೋಬೋದು. ಸ್ಟಿಚ್ ಹಾಕ್ಕೊಂಡ್ರು ಸ್ಟ್ರಾಂಗ್ ಆಗಿರುತ್ತೆ, ಇಲ್ಲಾಂದರೆ ಗಂಟು ಹಾಕ್ಕೋಬೋದು. ಇಲ್ಲಿ ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಸ್ಟಿಚ್ ಹಾಕಿದ್ಮೇಲೆ ನೆಕ್ಸ್ಟ್ ಇದನ್ನು ಒಳಗಡೆಗೆ ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಈ ಥರ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಈ ಥರ ಓಪನ್ ಬಿಟ್ಟಿರ್ತೀವಲ್ವ, ಇಲ್ಲಿ ಅದನ್ನು ಈ ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಸ್ಮಾಲ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಫೋಲ್ಡ್ ಮಾಡಿ ಈ ಥರ ನೀಟಾಗಿ ಈ ಥರ ಅಂದ್ಕೊಂಡ್ಬಿಟ್ರೆ ನೀವು ಚೆನ್ನಾಗಿ ಬರುತ್ತೆ. ನೋಡಿ ಇದೇ ಥರ ನಾನು ಇನ್ನೊಂದು ಮಾಡಿಟ್ಟಿದ್ದೀನಿ. ನೋಡಿ ಈ ಥರ ಮನೆಯಲ್ಲೇ ನೀವು ಟ್ರೈ ಮಾಡ್ಬೋದು. ನೋಡಿ ಈ ಒಂದು ಏರ್ ಕ್ರಂಚೀಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.